ಈ ದೊಡ್ಡವ್ರು ನಮ್ಮನ್ನು ಹಾರೈಸ್ಬೇಕಾದ್ರೆ ನಗ್ನಗ್ತಾ ಬಾಳಪ್ಪ ಅಂತ ಹಾರೈಸ್ತಾರೆ. ಹೌದಾ? ಯಾಕಪ್ಪ ಅಂದರೆ ಸ್ಮೈಲಿಂಗ್ ಈಸ್ ದ ಬೆಸ್ಟ್ ವೇ ಟು ಫೇಸ್ ಎವ್ರಿ ಪ್ರಾಬ್ಲಮ್, ಟು ಕ್ರಶ್ ಎವ್ರಿ ಫಿಯರ್ ಆ್ಯಂಡ್ ಟು ಹೈಡ್ ಎವ್ರಿ ಪೇನ್ ಅಂತ. ಇವತ್ತಿನ ಕಾಲದಲ್ಲಿ ಕೂಡ ಇಂಥದ್ದೇ ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಏನಂತ ನೋಡೋಣ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗ ಒಂದಿನಿಸುಂ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳೋ ಮಂಕುತಿಮ್ಮ. ಈ ಜೀವನದಲ್ಲಿ ಯಾರಿಗಾದ್ರೂ ಕಷ್ಟನೇ ಇಲ್ಲ ಅಥವಾ ನಮ್ಮ ಜೀವನದಲ್ಲಿ ಏನು ಎಡರು ತೊಡರುಗಳೆಲ್ಲ ಆರಾಮಾಗಿದ್ದೀವಿ ಅಂತವ್ರು ಅನ್ನೋರು ಯಾರು ಇದ್ದಾರ? ಸಾಧ್ಯನೇ ಇಲ್ಲ. ಹೌದಾ? ಹಾಗೆ ಎಲ್ಲರ ಜೀವನದಲ್ಲೂ ಕೂಡ ಕಷ್ಟಗಳಿದ್ದೇ ಇರುತ್ತೆ, ನೋವುಗಳಿದ್ದೇ ಇರುತ್ತೆ. ನನ್ನ ಜೀವನದಲ್ಲಿ ತುಂಬ ಕಷ್ಟ ಇದೆ ಅಂತ ನಾವು ಒಂದು ಕಡೆ ಕೂತ್ಕೊಂಡು ಅಳ್ಕೊಂತ ಕೂತ್ರೆ ಕಷ್ಟ ಕಮ್ಮಿ ಆಗಲ್ಲ. ಅಥವಾ ನಂಗೆ ತುಂಬ ಕಷ್ಟ ಇದೆ ಅಂತ ನನ್ನ ಸಿಟ್ಟನ್ನು ಇನ್ನೊಬ್ಬರ ಮೇಲೆ ಹಾಕಿದರೆ ಅವಾಗಲೂ ಕೂಡ ಕಷ್ಟ ಏನು ಕಮ್ಮಿ ಆಗಲ್ಲ. ಗುದ್ದಾಡಿದ್ರೆ ಏನು ಫಲ ಅಂತ ಹೇಳ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು, ನಮ್ಮ ಹತ್ರ ಒಂದು ಆಯುಧ ಇರಬೇಕು. ಅದೇನಪ್ಪ ಅಂದರೆ ನಗು, ಸ್ಮೈಲ್. ನಾವು ಕಷ್ಟಗಳನ್ನು ಕೂಡ ನಗನಗುತ್ತಾ ನಾವು ಅದನ್ನು ಬರಮಾಡ್ಕೊಳ್ಬೇಕು, ನಗನಗುತ್ತಾ ಅದನ್ನು ಫೇಸ್ ಮಾಡಬೇಕು. ಆಗ ಕಷ್ಟವೂ ಕೂಡ ನಮ್ಮನ್ನು ನೋಡಿ ಹೆದರು ಓಡೋಗ್ಬಿಡತ್ತೆ ಅಂತ ಹೇಳ್ತಾರೆ. ಅದೇ ಇವತ್ತಿನ ಕಗ್ಗದ ಒಂದು ಗೂಢಾರ್ಥ. ಆದ್ದರಿಂದ ನಗನಗ್ತಾ ಜೀವನವನ್ನು ಬಾಳೋಣ ಅಂತ ಹೇಳ್ತೀವಿ. ನಮಸ್ಕಾರಗಳು.